ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮುದ್ದು ಪುಟ್ಟ ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ಗ್ಲಿಟರ್ ಫೋಮ್ ಶೀಟಲ್ಲಿ ಫ್ಲವರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಯೂನಿಕಾಗಿ, ಬ್ಯೂಟಿಫುಲ್ಲಾಗಿ, ಕಲರ್ಫುಲ್ಲಾಗಿ ಕಾಣುತ್ತೆ. ಸೊ ಇದನ್ನು ನೀವು ನಿಮ್ಮ ಮನೇಲಿ ಡೆಕೋರೇಷನ್ಗಳಿಗೆ ಮತ್ತು ಪ್ಲೈನ್ ವಾಸ್ ಇದ್ದರೆ ಅದಕ್ಕೆ ನೀವು ಇದು ಫ್ಲವರ್ನ ಮಾಡಿ ಇಡ್ಬೋದು. ಸೊ ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಏನಂತ ನೋಡೋಣ ಬನ್ನಿ. ಸೊ ಗಾಯ್ಸ್, ಫ್ಲವರ್ ಮಾಡೋದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಬಂದು ಗ್ಲಿಟರ್ ಫೋಮ್ ಶೀಟ್, ಸ್ಟ್ರಾ ಪೈ, ಫೆವಿಬಾಂಡ್, ಸಿಸರ್, ಕ್ರೇ ಪೇಪರ್. ಸೊ ಇದನ್ನು ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಗಾಯ್ಸ್, ಫಸ್ಟು ಸ್ಟೆಮ್ ರೆಡಿ ಮಾಡ್ಕೊಳ್ಳೋಣ. ಸ್ಟಿಕ್ನ ಕ್ರೇ ಪೇಪರಲ್ಲಿ ಈ ರೀತಿ ರೋಲ್ ಮಾಡ್ತಾ ಬರಬೇಕು. ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ಅನಿಸುತ್ತೆ, ನೋಡಿರ್ತೀರ. ಸೊ ಈ ಥರ ಸ್ಟೆಮ್ ಆದಮೇಲೆ ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಈ ಥರ. ಸೊ ಪೇಸ್ಟ್ ಮಾಡ್ಕೊಂಡ್ಮೇಲೆ ಈ ಥರ ಸ್ಟೆಮ್ ರೆಡಿ ಆಗುತ್ತೆ. ಇವಾಗ ಫ್ಲವರ್ ಮಾಡೋಣ ಬನ್ನಿ. ಸೊ ಗೈಸ್, ಇವಾಗ ಗ್ಲಿಟರ್ ಫೋಮ್ ಶೀಟ್ನ ಕಟಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇದನ್ನು ಹಾಫ್ ಫೋಲ್ಡಾಗಿ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಸ್ವಲ್ಪ ಎಡ್ಜಸ್ನ ಬಿಟ್ಟು ಕಟಿಂಗ್ ಮಾಡಬೇಕು. ಸೊ ಈ ಥರ ಕಟಿಂಗ್ ಆದಮೇಲೆ ಇವಾಗ ಫೆವಿಬಾಂಡ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಗಾಯ್ಸ್, ಇವಾಗ ಫೆವಿಬಾಂಡ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗ್ಯಾಪ್ ಕೊಟ್ಟು ಒಂದು ½ ಇಂಚಷ್ಟು ಸೈಡಲ್ಲಿ ಗ್ಯಾಪ್ ಕೊಟ್ಟು ಇಲ್ಲಿಂದ ನಾವು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇಲ್ಲಿಂದ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಮಾಡ್ಕೋಬೇಕು. ಸೊ ಗೈಸ್, ಈ ಥರ ರೆಡಿ ಆದಮೇಲೆ ಮತ್ತೆ ನಾವಿವಾಗ ಮೇಲ್ಗಡೆ ಫೆವಿಬಾಂಡ್ನ ಹಾಕ್ಕೋಬೇಕು ನೀಟಾಗಿ. ಈ ಥರ ಹಾಕ್ಕೊಂಡು, ಸೊ ಗಾಯ್ಸ್, ಈ ಥರ ಫೆವಿಬಾಂಡ್ ಹಾಕ್ಕೊಂಡ್ಮೇಲೆ ನಾವು ಫಸ್ಟೇ ಸ್ಟೆಮ್ ರೆಡಿ ಮಾಡ್ಕೊಂಡಿದ್ವಲ್ಲ, ಈ ಸ್ಟೆಮ್ನ ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ ನೀಟಾಗಿ. ಯಾವುದೇ ಗಮ್ಮಾದರೂ ಸ್ವಲ್ಪ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಸೊ ಪೇಸ್ಟ್ ಆಗುತ್ತೆ, ಇಮಿಡಿಯೇಟ್ಲಿ ಯಾವುದು ಪೇಸ್ಟ್ ಆಗೋಲ್ಲ. ಇವಾಗ ಇದನ್ನು ರೋಲ್ ಮಾಡ್ತಾ ಬನ್ನಿ ನೀಟಾಗಿ. ಸೊ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ನೋಡಿ. ಸೊ ಈ ರೀತಿ ಆದಮೇಲೆ ಸ್ವಲ್ಪ ಸೆಕೆಂಡ್ಸ್ ಇದನ್ನು ಡ್ರೈ ಆಗೋದಕ್ಕೆ ಬಿಡಿ. ಡ್ರೈ ಆದಮೇಲೆ ಇದಕ್ಕೆ ನಾವು ಸ್ಟೆಮ್ಮಿಗೆ ಲೀಫನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಗಾಯ್ಸ್, ಇಲ್ಲಿ ನಾನು ಗ್ರೀನ್ ಕಲರ್ ಗ್ಲಿಟರ್ ಫೋಮ್ ಶೀಟ್ನ ಫ್ಲವರ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಲೀಫಾಗಿ ನಾನು ಸ್ಟಿಕ್ ಮಾಡ್ತೀನಿ. ಇವಾಗ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಪೇಸ್ಟಿಂಗ್ ಮಾಡೋಣ. ಸೊ ಗಾಯ್ಸ್, ಇವಾಗ ಲೀಫನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಫೆವಿಬಾಂಡ್ನ ಅಪ್ಲೈ ಮಾಡ್ಕೊಳ್ಳಿ. ಏನು ರೆಡಿ ಮಾಡಿಟ್ಟಿದ್ವಲ್ಲ ಲೀಫ್ನ, ಇದನ್ನು ನೀಟಾಗಿ ಸ್ಟೆಮ್ಮಲ್ಲಿ ನೋಡಿ ಈ ರೀತಿ 1-2 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. 1 ನಿಮಿಷ ಈ ಥರ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ, ಸೊ ಗಾಯ್ಸ್ ನೋಡಿ, ಫ್ಲವರ್ ನೀಟಾಗಿ ರೆಡಿಯಾಗಿದೆ. ಸೊ ಇದನ್ನು ನೀವು ಯಾವ ವಾಸಿಗೆ ಬೇಕಾದರೂ ನೀಟಾಗಿ ಹಾಕಿಟ್ರೆ ತುಂಬಾ. ಸೊ ಗಾಯ್ಸ್, ಈ ಥರ ಫ್ಲವರ್ ವಾಸಿಗೆ ನೀವು ನೀಟಾಗಿ ಡೆಕೋರೇಷನ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.